ಆತ ಮುಸ್ಲಿಂ ಶಿಕ್ಷಕ. ಆ ಶಿಕ್ಷಕನನ್ನ ಶಾಲೆಯಿಂದ ಹೊರಹಾಕೋಕೆ ಬಹುದೊಡ್ಡ ಸಂಚೆ ನಡೆದಿತ್ತು. ಶಿಕ್ಷಕನ ಮೇಲಿನ ಕೋಪಕ್ಕೆ ಅಂದು ಅತಿ ದೊಡ್ಡ ಅನಾಹುತ ಸಂಭವಿಸಿ ಬಿಡ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಮುಸ್ಲಿಂ ಶಿಕ್ಷಕನ ಮೇಲಿನ ದ್ವೇಷಕ್ಕೆ ಮಕ್ಕಳು ಕುಡಿಯುವ ನೀರಿನಲ್ಲಿ ವಿಷ ಬೆರೆಸಿದ ದುಷ್ಕರ್ಮಿಗಳು ಇದೀಗ ಅಂಧರಾಗಿದ್ದಾರೆ. ಈ ಅಮಾನವೀಯ ಘಟನೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಮುಖ್ಯ ಶಿಕ್ಷಕನನ್ನ ಶಾಲೆಯಿಂದ ಓಡಿಸಲು ಮಾಸ್ಟರ್ ಪ್ಲಾನ್. ಹೆಡ್ ಮಾಸ್ಟರ್ ಎತ್ತಂಗಡಿಗೆ ಮಕ್ಕಳು ಕುಡಿಯುವ ನೀರಿಗೆ ವಿಷ. ಮುಸ್ಲಿಂ ವ್ಯಕ್ತಿ ಮೇಲೆ ಸೇಡು ತೀರಿಸಿಕೊಳ್ಳಲು ಶ್ರೀರಾಮ ಸೇನೆ ಪ್ಲಾನ. ಇದೆಂತ ದ್ವೇಷ, ಇದೆಂತ ಮನಸ್ಥಿತಿ, ಇದೇನ್ ಕ್ರೌರ್ಯ. ಆ ವ್ಯಕ್ತಿ ಮೇಲಿನ ದ್ವೇಷಕ್ಕೆ ಮುಗ್ಧ ಕಂದಮ್ಮಗಳನ್ನೇ ಕೊಲ್ಲಲು ಯತ್ನಿಸಿದ್ರ ದುಷ್ಕರ್ಮಿಗಳು. ಆ ಕಿಡಿಗೇಡಿಗಳಿಗೆ ಆ ವ್ಯಕ್ತಿಯ ಧರ್ಮವೇ ಮುಳ್ಳಾಯ್ತಾ? ಧರ್ಮದ ರಾಜಕಾರಣಕ್ಕೆ ನಡೆಯಬೇಕಿದ್ದ ಒಂದು ದುರಂತ ಅದೃಷ್ಟವಶಾತ್ ಕೈ ತಪ್ಪಿದೆ. ಜುಲೈ 14 ಬೆಳಗಾವಿಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಬಿಟ್ಟಿದೆ. ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ 41 ಮಕ್ಕಳನ್ನ ಕೊಲ್ಲಲು ಕುಡಿಯುವ ನೀರಿಗೆ ವಿಷ ಬೆರೆಸಲಾಗಿತ್ತು. ಆದರೆ ಅದೃಷ್ಟವಶಾತ್ ಕೇವಲ 12 ಮಕ್ಕಳು ಶಾಲೆಯಲ್ಲಿನ ಕುಡಿಯುವ ನೀರು ಸೇವಿಸಿ ಅಸ್ವಸ್ಥರಾಗಿದ್ರು. ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರುತ್ತಿದ್ದಂತೆ ತನಿಖೆಯ ಬಳಿಕ ಆಘಾತಕಾರಿ ವಿಚಾರವೊಂದು ಬೆಳಕಿಗೆ ಬಂದಿದೆ. ಶಾಲೆಯಲ್ಲಿನ ಮುಸ್ಲಿಂ ಸಮುದಾಯದ ಹೆಡ್ ಮಾಸ್ಟರ್ ಅನ್ನ ವರ್ಗಾವಣೆ ಮಾಡಿಸಲು ಶಾಲೆಯ ಮಕ್ಕಳು ಕುಡಿಯುವ ನೀರಿಗೆ ಶ್ರೀರಾಮ ಸೇನೆ ಕಾರ್ಯಕರ್ತರು ವಿಷ ಬೆರೆಸಿದ್ದಾರೆ. ಹೂಲಿಕಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮಾಸ್ಟರ್ ಸುಲೇಮಾನ್ ಗೋರೆನಾಯಕ್ ಮೇಲೆ ಶ್ರೀರಾಮ ಸೇನೆಯ ಸಾಗರ್ ಪಾಟೀಲ್ಗೆ ಅದೆಂತ ದ್ವೇಷವೋ ಏನೋ. ಮುಸ್ಲಿಂ ಸಮುದಾಯದ ಸುಲೇಮಾನ್ ಕಳೆದ 14 ವರ್ಷಗಳಿಂದ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವುದನ್ನ ಸಹಿಸದ ಶ್ರೀರಾಮ ಸೇನೆಯ ತಾಲೂಕಾಧ್ಯಕ್ಷ ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್, ಕೃಷ್ಣ ಮಾದರ್ ಮಾಡಬಾರದ ಕೃತ್ಯ ಮಾಡಿಸಿದ್ರು. ಹೆಡ್ ಮಾಸ್ಟರ್ ಅನ್ನ ವರ್ಗಾವಣೆ ಮಾಡಿಸಲು ಶಾಲಾ ಮಕ್ಕಳು ಕುಡಿಯುವ ನೀರಿಗೆ ವಿಷ ಬೆರೆಸಿ ಮಕ್ಕಳನ್ನ ಸಾಯಿಸಲು ಯತ್ನಿಸಿದ್ದಾರೆ. ಈ ಆರೋಪವನ್ನ ಹೆಡ್ ಮಾಸ್ಟರ್ ತಲೆಗೆ ಕಟ್ಟಲು ಪ್ಲಾನ್ ಮಾಡಿದ್ರು. ಆದ್ರೆ ದುಷ್ಕರ್ಮಿಗಳು ಮಾಡಿದ ದುಷ್ಕೃತ್ಯ ಇದೀಗ ಸಾಕ್ಷಿ ಸಮೇತ ಬೆಳಕಿಗೆ ಬಂದಿದೆ. ಇದರಲ್ಲಿ ಮುಖ್ಯವಾದಂಥ ಆರೋಪಿ ಸಾಗರ್ ಪಾಟೀಲ್ ಅಂತ, ಅವನೇ ಈ ಒಂದು ಕೃತ್ಯಕ್ಕೆ ಮುಖ್ಯ ಕಾರಣೀಕರ್ತ. ಅವನು ಇದರ ಬಗ್ಗೆ ಘಟನೆ ಬಗ್ಗೆ 2-3 ತಿಂಗಳಿಂದ ಪೂರ್ವಯೋಜಿತವಾಗಿ ತಯಾರಿ ಮಾಡಿಕೊಂಡು ಅದಕ್ಕೆ ಅವನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಡ್ರೈವರ್ ಕೃಷ್ಣ ಮಾದರ್ನನ್ನು ಪ್ರೇರೇಪಿಸಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು, ಅದರಲ್ಲೂ ವಿಶೇಷವಾಗಿ ಈ ವಿಷಯವನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಡೋದು ಮತ್ತು ಒಂದು ಅಮಾಯಕ ಬಾಲಕನನ್ನು ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅವನಿಗೂ ಆ ಮಗುಗೂ ಕೂಡ ಸ್ವಲ್ಪ ದುಡ್ಡು ಕೊಡಲಿಕ್ಕೆ ಕೃಷ್ಣ ಮಾದರ್ನ ಮುಖಾಂತರ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಮುಸ್ಲಿಂ ಸಮುದಾಯದ ಹೆಡ್ ಮಾಸ್ಟರ್ ಅನ್ನ ಶಾಲೆಯಿಂದ ಓಡಿಸಲು ಶ್ರೀರಾಮ ಸೇನೆಯ ತಾಲೂಕಾಧ್ಯಕ್ಷ ಸಾಗರ್ ಪಾಟೀಲ್ ಕೃಷ್ಣ ಮಾದರ್ ಎನ್ನುವ ಯುವಕನನ್ನ ಬಳಸಿಕೊಂಡಿದ್ದ. ಕೃಷ್ಣ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿಸುತ್ತಿದ್ದ ವಿಚಾರವನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ಗೆ ಮುಂದಾಗಿದ್ದ. ಶಾಲೆಯ ಹೆಡ್ ಮಾಸ್ಟರ್ ಅನ್ನ ಓಡಿಸಲು ಕೃಷ್ಣನಿಗೆ ಕುಡಿಯುವ ನೀರಿಗೆ ವಿಷ ಬೆರೆಸುವಂತೆ ಮಾಡಿದ್ದ. ಕೃಷ್ಣ ಸಹ ಸಾಗರ್ ಬೆದರಿಕೆಗೆ ಹೆದರಿಕೊಂಡು ಶಾಲೆಯ ಮಗುವೊಂದನ್ನ ಪುಸಲಾಯಿಸಿ ಕುಡಿಯುವ ನೀರಿಗೆ ವಿಷ ಬೆರೆಸಿದ್ದ. ಪ್ರಕರಣದ ತನಿಖೆ ನಡೆಸಿದ ಸವದತ್ತಿ ಪೊಲೀಸರು ಆರೋಪಿ ಶ್ರೀರಾಮ ಸೇನೆ ತಾಲೂಕಾಧ್ಯಕ್ಷ ಸಾಗರ್ ಪಾಟೀಲ್ ಸೇರಿ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಕೃತ್ಯಕ್ಕೆ ಹಿನ್ನೆಲೆ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಸಾಗರ್ನ ಕೇಳಿದಾಗ, ಏನಿಲ್ಲ, ಆ ಶಾಲೆಯ ಮುಖ್ಯೋಪಾಧ್ಯಾಯ ಮುಸ್ಲಿಂ ಇದ್ದಾನೆ, ಅವನು 13 ವರ್ಷದಿಂದ ಇದ್ದಾನೆ, ಅವನಿಗೆ ತೆಗೆಸಬೇಕು ಅಂತ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾನೆ. ಆ ಶಾಲೆಯಲ್ಲಿ ಒಟ್ಟು 41 ಮಕ್ಕಳು ಅಭ್ಯಾಸ ಮಾಡ್ತಾಯಿದ್ದಾರೆ. ಆ ಶಾಲೆ 1ರಿಂದ 5ನೇ ತರಗತಿವರೆಗೂ ಇರತಕ್ಕಂಥ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 2 ಶಿಕ್ಷಕರಿದ್ದಾರೆ ಅಲ್ಲಿ. ಅದರಲ್ಲಿ ಈ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗೋರಿನಾಯಕ್ ಅವರು ಕಳೆದ 12-13 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಸಂಗತಿ.
ಈ ಪ್ರಕರಣದ ತನಿಖೆ ಮುಗಿದು ಸತ್ಯಾಂಶ ಹೊರಬೀಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಘಟನೆಯನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಧಾರ್ಮಿಕ ಮೂಲಭೂತವಾದ ಕೋಮು ವೈಷಮ್ಯ ಎನ್ನುವುದು ಎಂತಹ ಹೀನ ಕೃತ್ಯವನ್ನು ಮಾಡಿಸಬಲ್ಲದು ಅನ್ನುವುದಕ್ಕೆ ಪುಟ್ಟ ಮಕ್ಕಳ ಮಾರಣ ಹೋಮಕ್ಕೆ ಕಾರಣವಾಗಬಹುದಾಗಿದ್ದ ಈ ಘಟನೆಯೇ ಸಾಕ್ಷಿ. ದಯೆಯೇ ಧರ್ಮದ ಮೂಲವೇಯ ಎಂದು ಸಾರಿದ ಶರಣರ ನಾಡಿನಲ್ಲಿ ಈ ಮಟ್ಟಿನ ಕ್ರೌರ್ಯ, ದ್ವೇಷ ಹುಟ್ಟಲು ಸಾಧ್ಯವೇ ಅನ್ನೋದನ್ನ ಈ ಕ್ಷಣದಿಂದಲೂ ನನ್ನಿಂದ ನಂಬಲಾಗುತ್ತಿಲ್ಲ. ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಬಿತ್ತಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಬಿಜೆಪಿ ನಾಯಕರು ಒಮ್ಮೆ ತಮ್ಮ ಆತ್ಮ ವಿಮರ್ಶೆ ಮಾಡಿಕೊಳ್ಳಲಿ. ಈ ಘಟನೆಯ ಹೊಣೆಯನ್ನ ಪ್ರಮೋದ್ ಮುತಾಲಿಕ್ ಹೊರುವರೆ, ವಿಜಯೇಂದ್ರ ಹೊರುವರೆ, ಆರ್ ಅಶೋಕ್ ಹೊರುವರೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಜಾತಿ ಧರ್ಮ ಅಂತ ಬಡಿದಾಡುವ ಜನರಿಂದ ಮಕ್ಕಳ ಪ್ರಾಣಕ್ಕೆ ಸಂಚಕಾರ ಬಂದಿದ್ದು ನಿಜಕ್ಕೂ ಆತಂಕಕಾರಿ ಘಟನೆ. ಈ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ಬಂಧಿಸಿ ಕಂಬಿ ಹಿಂದೆ ಕಳುಹಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸರ ಕಾರ್ಯವನ್ನ ಶ್ಲಾಘಿಸಬೇಕು. ಇಂತಹ ಘಟನೆಗಳು ಶರಣರ ನಾಡಿನಲ್ಲಿ ನಡೆದಿದ್ದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ರಾಜೇಶ್ ಹೂಗಾರ್ ಜೊತೆ ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.